ವರ್ಡ್ಗೆ ಎಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನ 3ನೇ ವಿಡಿಯೋ ಪಾಸಿಟಿವ್, ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್ ಡಿಗ್ರಿನ ಯಾವ ತರ ಚೇಂಜ್ ಮಾಡಬೇಕು, ಯಾವ ತರ ಎಕ್ಸಾಂಪಲ್ಸ್ ಬರುತ್ತೆ ಅನ್ನೋದನ್ನ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಮೊದಲಿನ 2 ವಿಡಿಯೋಗಳನ್ನ ನೋಡಿ ಇವುಗಳನ್ನ ನೋಡಿದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ಗೋಸ್ಕರ, ಆಮೇಲೆ ನ್ಯೂ ಬಿಗಿನರ್ಸ್ ಗೋಸ್ಕರ ಈ ಗ್ರಾಮರ್ ಕ್ಲಾಸಸ್ ನ ನಾನು ಮಾಡ್ತೀನಿ. ನಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆದ್ರೆ ಎಂತ ಎಕ್ಸಾಂಪಲ್ ಗಳನ್ನ ಬೇಕಿದ್ರು ನಾವು ಬಿಡಿಸಬಹುದು. ಸೊ ನಾನು ಈಸಿ ಆಗಿರ್ತಕ್ಕಂತ ಬೇಸಿಕ್ ಒಂದು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ತಾ ಬಂದಿದ್ದೀನಿ. ಸುಮಾರು ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸಸ್, ಆಕ್ಟಿವ್, ಪ್ಯಾಸಿವ್ ಅಂಡ್ ಡೈರೆಕ್ಟ್, ಇಂಡೈರೆಕ್ಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅವುಗಳಲ್ಲೂ ನಾನು ತುಂಬಾ ಸಿಂಪಲ್ ಆಗಿ 5 ರಿಂದ 10 ನಿಮಿಷದ ವಿಡಿಯೋಗಳನ್ನು ಮಾತ್ರ ಮಾಡಿದ್ದೀನಿ. ಒಂದ್ಸರಿ ಅವನು ಕ್ಲಿಯರ್ ಆಗಿ ಕೇಳಿದ್ರೆ, ಯಾರಿಗೆ ಬೇಸಿಕ್ ಆಗಿ ಇದ್ರ ಬಗ್ಗೆ ಗೊತ್ತಿರಲ್ಲ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನ 3ನೇ ವಿಡಿಯೋದಲ್ಲಿ ಒಂದಷ್ಟು ನಮ್ಗೆ ಎಕ್ಸಾಮಿನೇಷನ್ಗೆ ಬರ್ತಕ್ಕಂತ ವಾಕ್ಯಗಳನ್ನ ಯಾವ ತರ ಪಾಸಿಟಿವ್ ಇಂದ ಕಂಪ್ಯಾರಿಟಿವ್ ಮಾಡ್ಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಪಾಸಿಟಿವ್ ಡಿಗ್ರಿ ವೆರಿ ಫ್ಯೂ ಅಂತಕ್ಕಂಥ ವರ್ಡ್ ಇಂದ ಸ್ಟಾರ್ಟ್ ಆಗಿರುತ್ತೆ, ಬಿಟ್ರೆ ನೋ ಅದರ್ ಅಂತಕ್ಕಂಥ ಒಂದು ವರ್ಡ್ ಇಂದ ಸ್ಟಾರ್ಟ್ ಆಗಿರುತ್ತೆ. ಇದರಿಂದಾನೇ ನಾವು ಗುರುತಿಸಬಹುದು ವೆರಿ ಫ್ಯೂ ಅನ್ನೋದನ್ನ ಪಾಸಿಟಿವ್ ಇಂದ ಕಂಪ್ಯಾರಿಟಿವ್ಗೆ ಯಾವ ತರ ಚೇಂಜ್ ಮಾಡ್ಬೇಕು ಅನ್ನೋದು. ಮತ್ತೆ ನೋ ಅದರ್ ಅಂತಕ್ಕಂಥ ವರ್ಡ್ ಇಂದ ವಾಕ್ಯಗಳು ಸ್ಟಾರ್ಟ್ ಆದ್ರೆ, ಪಾಸಿಟಿವ್ ಡಿಗ್ರಿ ಸ್ಟಾರ್ಟ್ ಆದ್ರೆ ಅದನ್ನ ಯಾವ ತರ ಕಂಪ್ಯಾರಿಟಿವ್ ಮತ್ತೆ ಸೂಪರ್ಲೇಟಿವ್ ಅಲ್ಲಿ ಮಾಡ್ಬೋದು ಅಂತ. ಹೋದ ಎಪಿಸೋಡ್ ಅಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನಾನು ಹೇಳಿದ್ದೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಗಳು, ಕಾಮನ್ ಆಗಿ ಆ ತರ ಯೂಸ್ ಆಗುತ್ತೆ. ಬಿಟ್ರೆ ಆ ತರನು ನಮ್ಗೆ ಎಕ್ಸಾಂಪಲ್ ಅಲ್ಲಿ ಕೇಳ್ಬೋದು, ಬಟ್ ಎಕ್ಸಾಮಿನೇಷನ್ ಆಗ ಅಷ್ಟು ಈಸಿ ಆಗಿರೋದು ಕೇಳಲ್ಲ. ಸ್ವಲ್ಪ ಇದೇ ತರ ನೋ ಅದರ್ ಅಥವಾ ವೆರಿ ಫ್ಯೂ ಅಂತಕ್ಕಂಥ ವಾಕ್ಯಗಳು ಹೆಚ್ಚು ಯೂಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೆಟ್ ಅಸ್ ಸ್ಟಾರ್ಟ್. ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋ ಅದರ್ ಪೋಯೆಟ್ ಈಸ್ ಆಸ್ ಗ್ರೇಟ್ ಆಸ್ ವಿಲಿಯಂ ಶೇಕ್ಸ್ಪಿಯರ್. ಇಲ್ಲಿ ಈಸ್ ಮುಂದೆ ಆಸ್ ಸೇರಿಸ್ಕೊಳ್ಳಿ. ನೋ ಅದರ್ ಪೋಯೆಟ್ ಈಸ್ ಆಸ್ ಗ್ರೇಟ್ ಆಸ್ ವಿಲಿಯಂ ಶೇಕ್ಸ್ಪಿಯರ್. ಇಲ್ಲಿ ಗ್ರೇಟ್ ಅಂತಕ್ಕಂಥ ವರ್ಡ್, ನೆಕ್ಸ್ಟ್ ಆಸ್ ಅಂತಕ್ಕಂಥ ವರ್ಡ್, ಇವೆರಡು ಶಬ್ದಗಳು. ಗ್ರೇಟ್ ಅಂತಕ್ಕಂಥ ಅಡ್ಜೆಕ್ಟಿವ್ ಅಂದ್ರೆ ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್. ಅದು ಮೊದಲು 3 ಫಾರ್ಮ್ ಅಲ್ಲಿ ಏನಾಗುತ್ತೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಅವಾಗ ಇಲ್ಲಿ ಮೊದಲನೇ ಫಾರ್ಮ್ ಅಂದ್ರೆ ಅಡ್ಜೆಕ್ಟಿವ್ 1 ಅಲ್ಲಿ ಗ್ರೇಟ್ ಅಂತಕ್ಕಂಥ ವರ್ಡ್ ಬಂದ್ರೆ ಅದು ಪಾಸಿಟಿವ್ ಅಂತ ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ ಇವತ್ತು ನಾನು ಬರೀ ನೋ ಅದರ್ ಅಂತಕ್ಕಂಥ ಒಂದು ವರ್ಡ್ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಎಕ್ಸಾಂಪಲ್ ಗಳನ್ನ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋ ಅದರ್ ಪೋಯೆಟ್ ಈಸ್ ಆಸ್ ಗ್ರೇಟ್ ಆಸ್ ವಿಲಿಯಂ ಶೇಕ್ಸ್ಪಿಯರ್. ಅಲ್ಲಿ ಕೊನೆಯಲ್ಲಿ ಇರ್ತಕ್ಕಂಥ ವಿಲಿಯಂ ಶೇಕ್ಸ್ಪಿಯರ್ ಅಂತಕ್ಕಂಥ ಆ ವರ್ಡ್ ಅಥವಾ ನೌನ್ ಏನಿದೆ ಅದು ಇಲ್ಲಿ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಅಲ್ಲಿ ಮುಂಚೆ ಬರುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ವಿಲಿಯಂ ಶೇಕ್ಸ್ಪಿಯರ್ ಈಸ್ ಎಲ್ಲಿಂದ ಮೇಲೆ ಕೊಟ್ಟಿರೋ ವಾಕ್ಯದಲ್ಲಿ ಈಸ್ ಇರೋದ್ರಿಂದ ಅದೇ ಈಸ್ ಅನ್ನ ಇಲ್ಲಿ ತೆಗೆದುಕೊಳ್ತೀವಿ. ಈಸ್ ಅದಾದ್ಮೇಲೆ ಅಡ್ಜೆಕ್ಟಿವ್ ಅಲ್ಲಿ ಗ್ರೇಟ್ ಇದೆ, ಕಂಪ್ಯಾರಿಟಿವ್ ಅಲ್ಲಿ ಏನ್ ಯೂಸ್ ಮಾಡ್ಬೇಕು, ಗ್ರೇಟರ್ ಮಾಡ್ಬೇಕು. ಮುಂದೆ ದ್ಯಾನ್, THAN ದ್ಯಾನ್ ಅಂತಕ್ಕಂಥದ್ದು ಕಂಪಲ್ಸರಿ ಇಲ್ಲಿ ಯೂಸ್ ಆಗುತ್ತೆ. ದ್ಯಾನ್ ಆದ್ಮೇಲೆ ಎನಿ ಅದರ್ ಪೊಯೆಟ್ ಮೇಲಿದೆ, ಬಟ್ ಎನಿ ಅದರ್ ಅಂತಕ್ಕಂಥದ್ದು ಸಹಿತ ನಾವು ಕಂಪ್ಯಾರಿಟಿವ್ ಅಲ್ಲಿ ಎಕ್ಸ್ಟ್ರಾ ಸೇರಿಸ್ಕೊಳ್ಳೇಬೇಕು. 4 ಎಕ್ಸಾಂಪಲ್ ಬಿಡಿಸಿದ್ರೆ ಇದೆಲ್ಲ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಕಂಪ್ಯಾರಿಟಿವ್. ಏನು, ನೋ ಅದರ್ ಪೊಯೆಟ್ ಈಸ್ ಆಸ್ ಗ್ರೇಟ್ ಆಸ್ ವಿಲಿಯಂ ಶೇಕ್ಸ್ಪಿಯರ್ ಅನ್ನೋದು ಪಾಸಿಟಿವ್ ಆದ್ರೆ, ಅದನ್ನ ಕಂಪ್ಯಾರಿಟಿವ್ ಮಾಡ್ಬೇಕಾದ್ರೆ ವಿಲಿಯಂ ಶೇಕ್ಸ್ಪಿಯರ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಪೊಯೆಟ್ ಸಿಂಗುಲರ್. ಸೂಪರ್ಲೇಟಿವ್ ಅಲ್ಲಿ ಏನಾಗುತ್ತೆ, ಅದು ಸೇಮ್ ವಿಲಿಯಂ ಶೇಕ್ಸ್ಪಿಯರ್ ಈಸ್ ಗ್ರೇಟ್ ಇರೋದು ಗ್ರೇಟರ್ ಆಯ್ತು. ಇಲ್ಲಿ ಸೂಪರ್ಲೇಟಿವ್ ಅಲ್ಲಿ ಗ್ರೇಟೆಸ್ಟ್ ಆಗಿರೋದ್ರಿಂದ ದ ಅಂತಕ್ಕಂಥ ವರ್ಡ್ ಅನ್ನ ಹಾಕ್ತಿವಿ ನಾವು. ವಿಲಿಯಂ ಶೇಕ್ಸ್ಪಿಯರ್ ಈಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಪೊಯೆಟ್ಸ್. ಇಲ್ಲಿ ಪೊಯೆಟ್ಸ್ ಅನ್ನೋದು ಪ್ಲೂರಲ್. ಪೊಯೆಟ್ ಅಂತ ಅಲ್ಲಿ ಕೊಟ್ಟಿದ್ರೆ ಇದು ಸೂಪರ್ಲೇಟಿವ್ ಅಲ್ಲಿ ಪ್ಲೂರಲ್ ಫಾರ್ಮ್ ಅಲ್ಲಿ ಯೂಸ್ ಆಗುತ್ತೆ. ಇಷ್ಟು ಸಿಂಪಲ್. ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ವಿಲಿಯಂ ಶೇಕ್ಸ್ಪಿಯರ್ ಈಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಪೊಯೆಟ್ಸ್. ಇಲ್ಲಿ ಗ್ರೇಟೆಸ್ಟ್ ಆಫ್ ಆಲ್ ಆಲ್ಮೋಸ್ಟ್ ಯೂಸ್ ಆಗುತ್ತೆ. ಒಂದಷ್ಟು ಎಕ್ಸ್ಟ್ರಾ ವರ್ಡ್ ಗಳನ್ನ ನಾವು ಹಾಕೊಳ್ಳೇಬೇಕು. ಪಾಸಿಟಿವ್ ಅಲ್ಲಿ ಯೂಸ್ ಆಗೋದು ಕಂಪ್ಯಾರಿಟಿವ್ ಅಲ್ಲಿ ಬರಲ್ಲ, ಕಂಪ್ಯಾರಿಟಿವ್ ಅಲ್ಲಿ ಬರೋದು ಪಾಸಿಟಿವ್ ಅಲ್ಲಿ ಯೂಸ್ ಆಗಲ್ಲ. ನೋ ಅದರ್ ಅಂತಕ್ಕಂಥದ್ದು ಪಾಸಿಟಿವ್ ಅಲ್ಲಿ, ಆಸ್ ಗ್ರೇಟ್ ಆಸ್ ಅಂತಕ್ಕಂಥದ್ದು ಪಾಸಿಟಿವ್ ಅಲ್ಲಿ ಯೂಸ್ ಆದ್ರೆ, ಇದು ಗ್ರೇಟ್ ಇದ್ರೆ ಗ್ರೇಟರ್ ಆಗಿ, ದ್ಯಾನ್ ಎನಿ ಅದರ್ ಅಂತಕ್ಕಂಥದ್ದು ಕಂಪ್ಯಾರಿಟಿವ್ ಅಲ್ಲಿ ಯೂಸ್ ಆಗುತ್ತೆ. ದ ಗ್ರೇಟೆಸ್ಟ್, ದ ಅಂತಕ್ಕಂಥದ್ದು ಅದು ಆಫ್ ಆಲ್ ಅಂತಕ್ಕಂಥದ್ದು. ಆಮೇಲೆ ಪೊಯೆಟ್ ಅಂತಕ್ಕಂಥ ಪ್ಲೂರಲ್ ಫಾರ್ಮ್, ಪೊಯೆಟ್ಸ್ ಅಂತ ಸೂಪರ್ಲೇಟಿವ್ ಅಲ್ಲಿ. ಇದನ್ನ ನಾವು
ಪ್ರತಿಯೊಂದು ಸೆಂಟೆನ್ಸ್ ನಲ್ಲೂ ನೋ ಅದರ್. ನೋಡೋಣ ನೆಕ್ಸ್ಟ್ ವೆರಿ ಫ್ಯೂ ಬಂದಾಗ ಅದು ಯಾವ ತರ ಚೇಂಜ್ ಆಗುತ್ತೆ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಜಸ್ಟ್ ನಮ್ಗೆ ನೋ ಅದರ್ ಅಂತಕ್ಕಂಥ ವರ್ಡ್ ಇಂದ ಸ್ಟಾರ್ಟ್ ಆದಂತ ಪಾಸಿಟಿವ್ ಡಿಗ್ರೀಸ್ ನ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಗೆ ನಾವು ಈ ತರ ಮಾಡೋದು. ನೋಡೋಣ ಇಲ್ಲಿ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡಿ. ನೋ ಅದರ್ ಸಿಟಿ ಈಸ್ ಆಸ್ ಬಿಗ್ ಆಸ್ ಬೆಂಗಳೂರು. ಇವಾಗ ರೂಲ್ಸ್ ಪ್ರಕಾರ ಬೆಂಗಳೂರು ಫಸ್ಟ್ ಬರುತ್ತೆ. ಬೆಂಗಳೂರು ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಸಿಟಿ. ಒಂದ್ ಅರ್ಥ ಆದ್ರೆ ಸಾಕು, ಎಲ್ಲ ಈಸಿಯಾಗಿ ನಾವು ಬಿಡಿಸ್ಕೊಂಡು ಹೋಗ್ತೀವಿ. ನೋ ಅದರ್ ಸಿಟಿ ಈಸ್ ಆಸ್ ಬಿಗ್ ಆಸ್ ಬೆಂಗಳೂರು ಪಾಸಿಟಿವ್ ಆದ್ರೆ ಬೆಂಗಳೂರು ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಸಿಟಿ. ಇಲ್ಲಿನೂ ಸಿಂಗುಲರೇ. ಇಲ್ಲಿ ಬೆಂಗಳೂರು ಈಸ್ ಸೂಪರ್ಲೇಟಿವ್ ಅಲ್ಲಿ ಬೆಂಗಳೂರು ಈಸ್ ದ ಗ್ರೇಟೆಸ್ಟ್ ಓಕೆ, ದ ಕಂಪಲ್ಸರಿ ಗ್ರೇಟೆಸ್ಟ್ ಸಿಟಿ ಆಫ್ ಆಲ್ ಸಿಟೀಸ್. ಒಂದ್ಸರಿ ನಮ್ಗೆ ಎಕ್ಸಾಂಪಲ್ ಗೊತ್ತಾದ್ರೆ ಆಮೇಲೆ ಎಲ್ಲಾನು ನಾವು ಈಸಿಯಾಗಿ ಬಿಡಿಸ್ತೀವಿ. ನೆಕ್ಸ್ಟ್ ನೋಡೋಣ ಇಲ್ಲಿ. ನೋ ಅದರ್ ಬಾಯ್ ಈಸ್ ಆಸ್ ಟಾಲ್ ಆಸ್ ಸಚಿನ್. ಇವಾಗ ಇಲ್ಲಿ ಸಚಿನ್ ಈಸ್ ಟಾಲರ್ ದಾನ್ ಎನಿ ಅದರ್ ಬಾಯ್. ಈ ಬಾಯ್ ಅಂತಕ್ಕಂಥ ಯಾರಿಗೆ ಹೋಲಿಕೆ ಮಾಡ್ತೀವಿ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಶಬ್ದಗಳನ್ನೇ ನಾವು ನೆಕ್ಸ್ಟ್ ಬಳಸ್ತಾ ಹೋಗ್ಬೇಕು. ಈಗ ಮೂರನೇದು ಸೂಪರ್ಲೇಟಿವ್ ಅಲ್ಲಿ ಸಚಿನ್ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಬಾಯ್ಸ್. ಇಲ್ಲಿ ಬಾಯ್ ಬಂತು, ಅಲ್ಲಿನ ಬಾಯ್ ಬಂತು, ಇಲ್ಲಿ ಪ್ಲೂರಲ್ ಸೂಪರ್ಲೇಟಿವ್ ಅಲ್ಲಿ ಆ ಫಾಲ್ ಹಾಕಿದಾಗ ಪ್ಲೂರಲ್ ಬಾಯ್ಸ್ ಅಂತ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲಾ ಹುಡುಗರಲ್ಲಿಯೂ ಟಾಲೆಸ್ಟ್ ತುಂಬಾ ಹೈಟ್ ಇವನು ಅಂತಾಗ ಅಲ್ಲಿ ಹೆಚ್ಚು ಬಂದೇ ಬರುತ್ತೆ. ನೌನ್ಗಳು ಹೆಚ್ಚು ಪ್ಲೂರಲ್ ಅಲ್ಲಿ ಸುಮಾರು ಜನರ ಜೊತೆ ನಾವು ಹೋಲಿಕೆ ಮಾಡ್ತಿರ್ತೀವಿ ಸೂಪರ್ಲೇಟಿವ್ ನ. ಇಲ್ಲಿ ನೋಡೋಣ ನೆಕ್ಸ್ಟ್ ಒಂದು. ನೋ ಅದರ್ ವೈರಸ್ ಈಸ್ ಆಸ್ ಡೇಂಜರಸ್ ಆಸ್ ಕೊರೋನಾ. ಇವಾಗ ಏನಾಗ್ಬೇಕು ಅಲ್ಲಿ ಹುಡುಕ್ಬೇಕು ನಾವು ಯಾವುದು ಕೊನೆಯಲ್ಲಿ ಪಾಸಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿರ್ತಕ್ಕಂಥ ಶಬ್ದ ಏನಾಗಿರುತ್ತೆ ನೌನ್ ಆಗಿರುತ್ತೆ. ಅದನ್ನ ನಾವು ಮೊದಲು ತೆಗೆದುಕೊಂಡು ಬಂದಾಗ ಕಂಪೇರೇಟಿವ್. ಇವಾಗ ಕಂಪೇರೇಟಿವ್ ಡಿಗ್ರಿಯಲ್ಲಿ ಕೊರೋನಾ ಈಸ್ ಮೋರ್ ಡೇಂಜರಸ್. ಇಲ್ಲಿ ಡೇಂಜರಸ್ ಇರೋದು ಡೇಂಜರಸ್ ಆ ತರ ಆಗಲ್ಲ. ಡೇಂಜರ್, ಮೋರ್ ಡೇಂಜರ್, ಮೋಸ್ಟ್ ಡೇಂಜರ್ ಈ ತರ ವರ್ಡ್ ಯಾವುದು ಪಾಸಿಟಿವ್ ಕಂಪೇರೇಟಿವ್ ಸೂಪರ್ಲೇಟಿವ್ ಅಲ್ಲಿ. ಇಲ್ಲಿ ಕೊರೋನಾ ಈಸ್ ಮೋರ್ ಡೇಂಜರಸ್ ದ್ಯಾನ್ ಎನಿ ಅದರ್ ಇದು ಕಂಪೇರೇಟಿವ್ ಅಲ್ಲಿ ಕಂಪಲ್ಸರಿ ಇರುತ್ತೆ. ಎನಿ ಅದರ್ ವೈರಸ್. ನೆಕ್ಸ್ಟ್ ಇಲ್ಲಿ ಸೂಪರ್ಲೇಟಿವ್ ಅಲ್ಲಿ ಕೊರೋನಾ ಈಸ್ ದ ಮೋಸ್ಟ್ ಡೇಂಜರಸ್ ವೈರಸ್ ಆಫ್ ಆಲ್ ವೈರಸಸ್. ಎಲ್ಲ ವೈರಸ್ ಗಳಲ್ಲಿನೇ ತುಂಬಾ ಡೇಂಜರಸ್ ಯಾವುದು ಅಂತಂದ್ರೆ ಕೊರೋನಾ. ಸೊ ದ ಮೋಸ್ಟ್ ಡೇಂಜರಸ್ ಇದೇ ತರ ಸ್ಟ್ರಕ್ಚರ್. ನೆಕ್ಸ್ಟ್ ನೋಡೋಣ. ನೋ ಅದರ್ ಗರ್ಲ್ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಜಯ. ಇವಾಗ ಜಯ ಫಸ್ಟ್ ಬರ್ತಾಳೆ ಕಂಪೇರೇಟಿವ್ ಅಲ್ಲಿ. ಜಯ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಗರ್ಲ್ ಎಲ್ಲಿಂದ ಬಂತು, ಮೇಲಿರೋ ವರ್ಡ್ ಅನ್ನೇ ತೆಗೆದುಕೋಬೇಕು. ನೆಕ್ಸ್ಟ್ ಸೂಪರ್ಲೇಟಿವ್ ಅಲ್ಲಿ ಜಯ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್ ಗರ್ಲ್ಸ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್. ನೋ ಅದರ್ ರಿವರ್ ಈಸ್ ಆಸ್ ಲಾಂಗ್ ಆಸ್ ದ ನೈಲ್. ನೈಲ್ ನದಿ ತುಂಬಾ ಉದ್ದ ಆಗಿರೋದು, ಇದು ಟ್ರೂ ಕೂಡ ಅಲ್ವಾ. ನೋ ಅದರ್ ರಿವರ್ ಈಸ್ ಆಸ್ ಲಾಂಗ್ ಆಸ್ ದ ನೈಲ್ ಅಷ್ಟು ಉದ್ದವಾದಂಥದ್ದು ಯಾವುದು ಇಲ್ಲ. ಆಮೇಲೆ ಇಲ್ಲಿ ಕಂಪೇರ್ ಮಾಡುವಾಗ ನೈಲ್ ಈಸ್ ದ ಲಾಂಗರ್ ದ್ಯಾನ್ ಎನಿ ಅದರ್ ರಿವರ್. ಯಾವುದೇ ನದಿಗಿಂತನೂ ಅದು ಲಾಂಗರ್ ಇದೆ. ಅದನ್ನೇ ಸೂಪರ್ಲೇಟಿವ್ ಮಾಡ್ಬೇಕಾದ್ರೆ ನೈಲ್ ಈಸ್ ದ ಲಾಂಗೆಸ್ಟ್ ರಿವರ್ ಆಫ್ ಆಲ್ ದ ರಿವರ್ಸ್. ಇದೇ ಲಾಂಗೆಸ್ಟ್, ಇದಕ್ಕಿಂತ ಲಾಂಗ್ ಯಾವುದು ಇಲ್ಲ. ನೈಲ್ ಅನ್ನೋದನ್ನೇ ತೆಗೆದುಕೊಂಡು ನಾವು ಪಾಸಿಟಿವ್ ಅಲ್ಲೂ ಹೇಳ್ಬೋದು, ಕಂಪೇರ್ ಮಾಡಿನೂ ಹೇಳ್ಬೋದು, ಸೂಪರ್ಲೇಟಿವ್ ಆಗಿನೂ ಹೇಳ್ಬೋದು. ಫೈನಲಿ ಏನ್ ಆನ್ಸರ್, ನೈಲ್ ಅನ್ನೋದೇ ಒಂದು ಉದ್ದವಾಗಿರೋ ನದಿ ಅಂತಕ್ಕಂಥ ಮೀನಿಂಗ್ ಕೊಡುತ್ತೆ. ಆದ್ರೆ ಇದು ಹೋಲಿಕೆ ಮಾಡೋದ್ರಲ್ಲಿ ಇದೇ ತರ ಸ್ಟ್ರಕ್ಚರ್. ನೋ ಅದರ್ ರಿವರ್ ಈಸ್ ಆಸ್ ಲಾಂಗ್ ಆಸ್ ದ ನೈಲ್ ಈಸ್ ದ ಲಾಂಗರ್ ದ್ಯಾನ್ ಎನಿ ಅದರ್ ರಿವರ್. ನೈಲ್ ಈಸ್ ದ ಲಾಂಗೆಸ್ಟ್ ರಿವರ್ ಆಫ್ ಆಲ್ ದ ರಿವರ್ಸ್ ಪ್ಲೂರಲ್. ಈ ತರ ನೋ ಅದರ್ ಅನ್ನ ಹಾಕೊಂಡು ನಾವು ಪಾಸಿಟಿವ್ ಕಂಪೇರೇಟಿವ್ ಅಂಡ್ ಸೂಪರ್ಲೇಟಿವ್ ಅಲ್ಲಿ ಹೇಗ್ ಮಾಡ್ಬೇಕು ಅಂತ ಒಂದು 5-6 ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ನೀವು ನಿಮ್ಮದೇ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಎಕ್ಸಾಮ್ ಯಾವ್ದಾದ್ರು ಕ್ವಶನ್ ಪೇಪರ್ ಅಲ್ಲಿ ಪಾಸಿಟಿವ್ ಟು ಕಂಪೇರೇಟಿವ್ ಮಾಡೋ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನ ಬರೆದು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ನಾಳೆ ವೆರಿಫ್ಯೂ ಜೊತೆಗೆ ಏನ್ ಮಾಡೋಣ, ಮತ್ತೊಂದಷ್ಟು ಎಕ್ಸಾಂಪಲ್ ಗಳನ್ನ ಮಾಡೋಣ ಅಂತ ಹೇಳ್ತಾ ಟೇಕ್ ಕೇರ್. ಥ್ಯಾಂಕ್ ಯು ವೆರಿ ಮಚ್.